ನಿನ್ನ ಹೆಸರೇನೋ ಗುಡ್ಡ? ಪರೀಣ. ಏನೋ ನಾನೇನೋ ಮಾಡ್ತೀನಿ, ನೀವು ಚೆನ್ನಾಗಿ ಮಾಡ್ತೀರಾ. ಒಂದಿದ ತಕ್ಷಣ ಹೆಂಗೆ ಹೇಳ್ತಿದ್ದೆ ಗೊತ್ತಾ, ನೀವು ವಿಡಿಯೋ ಚೆನ್ನಾಗಿ ಮಾಡ್ತೀರಾ. ಸ್ಯಾಟ್ಲೈಟು ಬಸ್ ಸ್ಟ್ಯಾಂಡ್ ಎಷ್ಟು ರಶ್ ಇದೆ ತೋರಿಸ್ತೀನಿ. ಅಪ್ಪ ನನ್ನ ಮೀಟಪ್ಗೆ ಎಷ್ಟೊಂದು ಜನ ಬರ್ತಿದ್ದಾರೆ ಅನ್ನಂಗೆ ಆಯ್ತು ನನಗೆ. ನೋಡಿ, ಈ ಥರ ಲೈನೇ ಇರಲ್ಲ ಇವತ್ತು. ಮೈಸೂರಿಗೆ ಹೋಗೋ ಲೈನ್ ಇದು. ಒಂಬತ್ತುವರೆಗೆಲ್ಲ ಬಂದ್ಬಿಡ್ತು ಬಸ್ಸು. ಮೈಸೂರಲ್ಲಿದ್ದೀನಿ. ತುಂಬ ರಶ್ ಇದೆ. ಇಲ್ಲಿ ಆಟೋ ಬುಕ್ ಮಾಡ್ಕೊಳ್ತಾ ಇದ್ದೀನಿ ವರಾಹ ಗೇಟ್ಗೆ ಹೋಗೋದಕ್ಕೆ. ₹1 ಕೊಟ್ಬಿಟ್ಟು ಆಟೋ ಬುಕ್ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿದೆ ಇದು. ಅಲ್ಲಿ ₹1 ಕೊಟ್ಬಿಟ್ಟು ಆಟೋ ಬುಕ್ ಮಾಡಿದ ತಕ್ಷಣ ಆ ಲೈನಲ್ಲಿ ಆಟೋ ಇರುತ್ತೆ. ನಾವು ಅದು ನಮ್ಮದು ಯಾವ ನಂಬರ್ ಇರುತ್ತೆ ಆ ನಂಬರ್ಗೆ ಆಟೋ ಹತ್ತಿ ಇವಾಗ ವರಾಹ ಗೇಟ್ ಹತ್ರ ಹೋಗ್ತಾ ಇದ್ದೀನಿ. ಮೋಡ ಮಳೆ ಬರದೇ ಇದ್ದರೆ ಸಾಕ್ಬೋದು 2-3 ಅವರು. ದೇವ್ರನ್ನ ಅದೇ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಬ್ಯಾಗು ಮುಂದೆ ಯಾರ್ಯಾರು ಸಿಗ್ತಾರೆ, ಯಾರ್ಯಾರು ಬರ್ತಾರೆ ನನಗೆ ಗೊತ್ತಿಲ್ಲ. ನಾನಂತೂ ತುಂಬ ಹಿಂಗೆ ಆಗ್ತಾ ಇದೆ ನನಗೆ. ನೋಡೋಣ. ನೋಡಿ, ನಾನು ಬೆಂಗಳೂರಲ್ಲಿ ಮೀಟಪ್ ಇಟ್ಟಾಗ್ಲೂ ಬೇಗ ಹೋಗ್ಕಾಯ್ತಿದ್ದೆ. ಯಾಕಂದರೆ ನಾನು ಹೇಳಿದ್ಮೇಲೆ ನಾನು ಬೇಗ ಬಂದು ಕಾಯಬೇಕು, ಅವ್ರು ಬಂದು ಕಾಯಬಾರ್ದು. ನನಗೆ ಅದಿಷ್ಟ ಇಲ್ಲ. 9:45ಗೆ ಮೈಸೂರಿಗೆ ಬಂದೆ. 7:15 ಅಲ್ಲಿ ಬಸ್ ಹತ್ತದೆ. 7:15 7:15 2 ಅವರ್ ಅಷ್ಟೇ. ಈಗ ಇದು ವರಾಹ ಗೇಟು, ಇಲ್ಲಿದ್ದೀನಿ. ಇನ್ನು ಯಾರೂ ಬಂದಿಲ್ಲ ಪಾಪ. ನಾನು ಹೇಳಿರೋದೇ 11 ಗಂಟೆಗೆ. ಪಾಪ ನಾನು ಇಷ್ಟು ಬೇಗ ಬರ್ತೀನಿ ಅಂತ ಜನಕ್ಕೆ ಏನು ಗೊತ್ತು ಅಲ್ವಾ. ನೋಡೋಣ ಮತ್ತೆ ಮುಂದೆ ಯಾರ್ಯಾರು ಬರ್ತಾರೆ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಮೈಸೂರು ನಮ್ಮ ಪರಂಪರೆ ನಮ್ಮ ತಾಣ, ನಿಮ್ಮ ತಾಣ. ನಮ್ಮ ಪರಂಪರೆ ನಿಮ್ಮ ತಾಣ. ಎಷ್ಟು ಚೆನ್ನಾಗಿದೆ ಅಲ್ವಾ. ಕರ್ನಾಟಕ ಒಂದು ರಾಜ್ಯ, ಹಲವು ಜಗತ್ತುಗಳು. ಅದು ಇಂಗ್ಲೀಷಲ್ಲಿದೆ, ಹೇಳಕ್ಕೆ ಬರಲ್ಲ. ದೀಪ ಮೈಸೂರು ವ್ಲಾಗು ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಎಲ್ಲ ತೊಗೊಂಡು ಬಂದಿದ್ದಾಳೆ. ಅದು ಹಾಟ್ ಬಾಕ್ಸಲ್ಲಿ ಬಿಸಿ ಬಿಸಿ ಇದೆ. ಕೂತ್ಕೊಂಡು ದೋಸೆ ತಿಂತಾಯಿದ್ವು. ಅವರು ನನ್ನ ವಾಯ್ಸ್ ಕೇಳಿಸಿದ ತಕ್ಷಣ ದೀಪ ದೋಸೆ ತೊಗೊಂಡು ಬಂದ್ಲು. ಅನಿತಾ ಬಂದರು. ಇವ್ರದ್ದು ಜಾಯ್ಸ್ TV ಅಂತ ಇದೆ, ಅವ್ರ ಮಗ. ಹಿಂಗೆ ಕೂತ್ಕೊಂಡಿದ್ವು. ಇವರು ಪ್ಯಾಲೇಸ್ ನೋಡೋಕ್ಕೆ ಬಂದಿರೋ. ನಿಮ್ಮ ಹೆಸರು? ಸುಧಾರಾಣಿ. ಅವರು ನನ್ನ ವಾಯ್ಸ್ ಕೇಳಿಬಿಟ್ಟು, ನೀವು ಬೆಣ್ಣೆ ಕೃಷ್ಣ ಚಾನಲ್ ಅವರಲ್ವ, ಎಣ್ಣೆ ಮಾರ್ತಿರಲ್ವ, ನಿಮ್ಮ ವಾಯ್ಸ್ ಕೇಳಿ ನನಗೆ ಗೊತ್ತಾಯಿತು. ಪಕ್ಕದಲ್ಲೇ ಕೂತ್ಕೊಂಡು ಇಷ್ಟೊತ್ತು ದೋಸೆ ತಿಂದೆ, ನೋಡಲಿಲ್ಲ ಅವ್ರು ನನ್ನ. ಆಮೇಲೆ ನನ್ನ ವಾಯ್ಸ್ ಕೇಳಿಬಿಟ್ಟು ನೀವೇ ಅಲ್ವಾ ಅಂತ ಮಾತಾಡ್ಸಿದ್ರು. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಚಾನಲ್ನ? ಹೇಗೆ ಬರ್ತಿದೆ? ಥ್ಯಾಂಕ್ ಯು ಮಾ. ಹಂಗೆ ಇವಳ್ದು ದೀಪ ಮೈಸೂರು ವ್ಲಾಗ್ ಅಂತ, ಇವಳ್ದು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ರದ್ದು ಜಾಯ್ಸ್ TV ಅಂತ, ಜೋಸ್. ದಯವಿಟ್ಟು ಎಲ್ರಿಗೂ ಸಪೋರ್ಟ್ ಮಾಡಿ. ಕನ್ನಡ ಯೂಟ್ಯೂಬರ್ಗೆ ಎಲ್ರಿಗೂ ಸಪೋರ್ಟ್ ಮಾಡಿ. ದೀಪ ಮೈಸೂರು ವ್ಲಾಗ್ ಅಂತೇಳಿ. ಖಂಡಿತಮ್ಮ ಸಪೋರ್ಟ್ ಮಾಡಿ ಸುಧಾರಾಣಿಯವರೇ. ಬೇಗೂರು ಒಂದ್ಸರಿ ಬರ್ತೀನಿ ನಾನು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸುಧಾರಾಣಿಯವ್ರಿಗೆ ಎಷ್ಟು ದೊಡ್ಡ ಮನಸ್ಸು. ಎಲ್ರದ್ದು ಚಾನಲ್ ಹೆಸರು ಕೇಳ್ಕೊಂಡು ಆಗಲೇ ಸಬ್ಸ್ಕ್ರೈಬರ್ ಮಾಡ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಈ ಥರವ್ರು ಇದ್ದರೆ ಯೂಟ್ಯೂಬರ್ ಎಷ್ಟು ಬೇಗ ಬೆಳಿಬೋದು ಗೊತ್ತಾ. ನಾವು ಕೇಳಲಿಲ್ಲ, ಅವರೇನೆ ನಿಮ್ಮ ಚಾನಲ್ ಹೆಸರೆಲ್ಲ ಹೇಳಿ ಅಂತ ಮಿಕ್ದವ್ರದ್ದೆಲ್ಲ ಕೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು 4-5 ಜನ ಬಂದಿದ್ದಾರೆ. ಅವರು ಚಾನಲಲ್ಲಿ ಮುಖ ತೋರಿಸಲ್ಲ ಅಂತ ಹೇಳಿದ್ರು. ನಾನಿನ್ನೂ ಇವಾಗ ನೋಡಿ 10:15 ಆಗಲೇ ಒಂದು 6 ಜನ ಬಂದಿದ್ದಾರೆ. ಥ್ಯಾಂಕ್ ಯು. ನೋಡಿ ಸುಧಾರಾಣಿಯವ್ರಿಗೆ ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸರ್. ಸಣ್ಣದಾಗಿ ಮಳೆ ಬರ್ತಾ ಇದೆ. ತುಂಬ ಜನ ಬಂದಿದ್ದಾರೆ, ತೋರಿಸ್ತೀನಿ. ಅಶು ಫುಡ್ ಅಮ್ಮ
ಅವಳು ಲೈವಲ್ಲಿದ್ದಾರೆ. ಅವಳು ಜೋಸ್ ಟಿವಿ, ಇವಳು ದೀಪ ಮೈಸೂರು ಬ್ಲಾಗ್. ನಿನ್ನ ಚಾನಲ್ ಹೆಸ್ರಮ್ಮ? ಆಶು ಫುಡ್ ಕೋರ್ಟ್ ಅಂತ. ನನ್ನ ಸೀರೆ ಮ್ಯಾಚಿಂಗೆ ನೋಡಿಕೊಂಡು ಒಂದು ಸ್ವಲ್ಪ ಉಟ್ಕೊಂಡು ಬಂದಿದ್ದಾರೆ. ಮೈಸೂರು ಹತ್ರ ಇದ್ದೀವಿ. ಮತ್ತು ನೀವು ಆ ಕಡೆ ತಿರುಗ್ರಿ. ಹಾಂ, ಇವರು ನನಗೆ ನನ್ನ ಪ್ರಾಡಕ್ಟ್ಗೆ ನಾನು 99% ಇವ್ರು ನೋಡೋಕ್ಕೆ ಬಂದಿದ್ದು. ಅವರೇ ಉಡ್ಕೊಂಡು ಬಂದಿದ್ದಾರೆ. ಅವರು ಮುಖ ತೋರ್ಸೋಕ್ಕೆ ಇಷ್ಟಪಡಲ್ಲ. ನಾನು ಅವ್ರದ್ದು ವೀಡಿಯೋ ಮಾಡ್ತೀನಿ. ನನ್ನ ಪ್ರಾಡಕ್ಟ್ ತೊಗೊಂಡು ಅವ್ರಿಗೆ ಏನಾಯಿತು ಅಂತ. ಅವಳು ಜ್ಯೋತಿ ಮೈಸೂರು ಅಂತ ಹೇಳಿ, ಅವಳದು ಚಾನಲ್ ಇಲ್ಲ. ನನ್ನ ನೋಡೋಕ್ಕೋಸ್ಕರ ಎಲ್ಲಿಂದನೋ ಬಂದಿದ್ದಾಳೆ. ತುಂಬ ಅಂದರೆ ನಿಜವಾಗ್ಲೂ ಖುಷಿಯಾಗುತ್ತೆ. ಅದರಲ್ಲಿ ಇವರಿಬ್ಬರು ನನ್ನ ಮೊಮ್ಮಕ್ಕಳು. ಯೂಟ್ಯೂಬ್ ಅಜ್ಜಿಯಿಂದ ನೋಡಬೇಕು ಅಂತಲೇ ಬಂದಿರೋದು ಇವರು. ಬೆಸ್ಟ್ ಅಂದರೆ ಬೆಸ್ಟು ಇವ್ರದ್ದು. ಇವರು ಮುಖ ತೋರಿಸಲ್ಲ. ನಾನು ಪ್ರಾಡಕ್ಟ್ ತೊಗೊಂಡ್ಮೇಲೆ ಇವ್ರಿಗೆ ತುಂಬ ಚೆನ್ನಾಗಾಯ್ತಂತೆ. ಏನಾಯಿತು ಏನು ಅಂತ ಮುಂದಿನ ವೀಡಿಯೋ ಬರುತ್ತೆ, ಖಂಡಿತ ಕಾಯ್ತಾಯಿರಿ. ನಾನು ಮೈಸೂರಿಗೆ ಬಂದಿರೋದೇ ಇವ್ರಿಗೋಸ್ಕರ. ನೋಡಿ, ತುಂಬ ಅಂದರೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಬಂದಿದ್ದಾರೆ. ಕೆಲವೊಬ್ಬರು ಮುಖ ತೋರ್ಸೋಕ್ಕೆ ಇಷ್ಟಪಡ್ತಾ ಇಲ್ಲ. ಮೈಸೂರಲ್ಲಿ ಮೀಟಪ್ಪು ಮಳೆ ಬರ್ತಿದ್ರು ಉಡ್ಕೊಂಡು ಬರ್ತಿದ್ದಾರೆ. ಅವ್ರ ಹಸ್ಬೆಂಡ್ಗಳ ಜೊತೇಲಿ ಬಂದಿದ್ದಾರೆ. ನಿಜವಾಗ್ಲೂ ಅದು ತುಂಬ ಖುಷಿ ಆಗ್ತಿದೆ ನನಗೆ. ಇನ್ನೂ ಯಾರ್ಯಾರು ಬರ್ತಾರೆ ನೋಡೋಣ. ಸಕ್ಸಸ್. ನಿನ್ನ ಹೆಸರೇನೋ ಗುಡ್ಡ? ಪರೀಣ. ಏನೋ ನಾನೇನೋ ಮಾಡ್ತೀನಿ. ನೀವು ಚೆನ್ನಾಗಿ ಮಾಡ್ತೀರಾ. ಬಂದಿದ ತಕ್ಷಣ ಹೆಂಗೆ ಹೇಳ್ತಿದ್ದೆ ಗೊತ್ತಾ? ನೀವು ವಿಡಿಯೋ ಚೆನ್ನಾಗಿ ಮಾಡ್ತೀರಾ. ಎಷ್ಟು ಚೆನ್ನಾಗಿ ಮಾಡ್ತೀನಿ? ನೀವು ಚೆನ್ನಾಗಿ ಮಾಡ್ತೀರಾ? ಏನು ಮಾಡ್ತೀನಿ? ಏನು ಮಾತಾಡ್ತೀನಿ? ನೀವು ಚೆನ್ನಾಗಿದ್ದೀರಾ ಅಂತ ನಿಂಗೆ ಗೊತ್ತು ಅಂತ ನೀವು ನಂಗೆ ಹೇಳಿದ್ರಿ. ಹೌದಾ? ನೀವು ಚೆನ್ನಾಗಿದ್ದೀರಾ ಅಂತ ನಾನು ಹೇಳ್ತಾ ಇರ್ತೀನಿ. ನಾನು ಹೇಳ್ತೀನಿಲ್ಲ, ನಮಸ್ಕಾರ, ನಾನು ನಿತೇಶಿಗಳೇ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅದನ್ನ ಹೇಳ್ತಾ ಇದ್ದೀಯಲ್ವಾ ನೀನು? ಹೇಳು, ನೀನು ಹೇಳು. ಏನು ತಂದಿದ್ಯಾ ನನಗೆ? ಕಾಸು ತೊಗೊಂಡು ಬಂದಿದ್ದಾನೆ ನೋಡ್ರಿ. ನನಗೆ ಎಷ್ಟು ಕಾಸು ತಂದಿದ್ಯೋ? ಎರಡು ಕಾಸು ತಂದಿದ್ದಾನೆ. ಥ್ಯಾಂಕ್ ಯು ಗುಂಡ. ಮೈಸೂರಿಗೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು ನೋಡಿ. ನೋಡಿ, ಇವರು ಪರೀನ್ ಚಾನಲ್ ಅಂತ. ಅವನ ಹೆಸರೇ ಪರೀನ್. ಇಲ್ಲಿ ನೋಡೋ ಗುಂಡ, ಹಾಯ್ ಮಾಡು. ನಿನ್ನ ಚಾನಲ್ ಹೆಸರೇನು? ಪರೀನ್ ಚಾನಲ್ ಅಂತ. ಮೈಸೂರಿಗೆ ಬಂದಿದ್ದಾನೆ ನಮ್ಮ ಮಹಾರಾಜ ಇವನು. ನೋಡ್ರಿ, ನಗುಮುಖ ನೋಡ್ರಿ, ಕಂದೊಂದು. ಪರೀನ್ ಚಾನಲು ದಯವಿಟ್ಟು ಸಪೋರ್ಟ್ ಮಾಡಿ. ಇವರು ಪರೀನ್ ಚಾನಲು. ಇವರು ಆಶು ಫುಡ್ ವರ್ಲ್ಡು, ಫುಡ್ ಕೋರ್ಟು. ಇವಳು ದೀಪ ಮೈಸೂರು ಬ್ಲಾಗ್. ಅವಳು ಮುಖ ಮುಚ್ಕೊಳ್ತಾ ಇದ್ದಾಳೆ. ಅವಳಿಗೆ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಅನಿತನಿಗೆ ಜೋಯ್ಸ್ ಟಿವಿ. ಅವಳು ಪಾಪ ಮೈಗ್ರೇನ್. ಅಲ್ಲಿ ನೆರಳಗಾದ್ರೂ ಕೂತ್ಕೊಂಡು ನಡೀರಮ್ಮ. ಇನ್ನು ತುಂಬ ಜನ, ಒಂದು 7-8 ಜನ ಬಂದಿದ್ದಾರೆ. ಅವರು ಮುಖ ತೋರ್ಸೋಕೆ ಒಪ್ತಾ ಇಲ್ಲ. ಅವರು ನನ್ನ ಪ್ರಾಡಕ್ಟ್ ತೊಗೊಳ್ಳೋರು ಒಪ್ತಾ ಇಲ್ಲ. ಜ್ಯೋತಿ ಮೈಸೂರು ಅಂತ ತೋರಿಸ್ದೆ ಅವಾಗಲೇ. ನನ್ನ ಪ್ರಾಡಕ್ಟ್ ತೊಗೊಳ್ಳೋದು ನಾನು ನೋಡಲೇಬೇಕು ಅಂತ ಅವ್ರ ಹಸ್ಬೆಂಡ್ ಬಂದು ಬಿಟ್ಬಿಟ್ಟು ಹೋದ್ರು. ನಿಜವಾಗ್ಲೂ ಪ್ರಾಡಕ್ಟ್ ತೊಗೊಳ್ಳೋರೇ ಜಾಸ್ತಿ ಜನ ಬಂದಿದ್ದಾರೆ. ಅದರಲ್ಲೂ ಮೈಸೂರು ಜಾಸ್ತಿ ನನ್ನ ಪ್ರಾಡಕ್ಟ್ ಹೋಗ್ತಾ ಇರೋದು. ಚೆನ್ನಾಗಿ ತೊಗೊಳ್ದು ಆ್ಯಕ್ಟಿವ್ ಆಗಿದ್ದಾಳಂತೆ. ಸಣ್ಣ ಆಗಿಲ್ವಂತೆ, ಆ್ಯಕ್ಟಿವ್ ಆಗಿದ್ದಾಳಂತೆ ಅಲ್ವಮ್ಮ? ನೋಡಿ, ಮಳೆ ಶುರು ಆಗೋಯ್ತು. ನಮ್ಮ ಮೀಟಪ್ಪು, ಇವರೆಲ್ಲ ನನ್ನ ಮೀಟಪ್ಪಿಗೆ ಬಂದಿರೋರೆ ನೋಡಿ. ನನ್ನ ಬೆಸ್ಟ್ ಫ್ರೆಂಡ್ ಬಂದ್ಲು, ಸುನೀತಾ ಅಂತ. ನಾನು ಇವಳು 35 ವರ್ಷದಿಂದ ಫ್ರೆಂಡು. ಇಲ್ಲಿ ನೋಡಿದ್ರಿ, ಎಲ್ಲರೂ ನೋಡಿದ್ರಿ. ಇನ್ನು ಕೆಲವು ಜನನ ತೋರ್ಸಲ್ಲ ಬಿಡಿ, ನೀವೇನು ನೋಡಬೇಡಿ. ನೋಡಿ, ಅಶು ಇದ್ದಾರೆ, ಜ್ಯೋತಿ ಇದ್ದಾರೆ, ಸುನೀತಾ ಬಂದ್ಲು. ಇವಳು ನೋಡ್ರಿ, ಕೋಟ್ ಹಾಕ್ಕೊಂಡು ತೆಗೆದುಬಿಟ್ಟೇನೆ. ಆಶಿ ನನ್ನ ಫ್ರೆಂಡು ಆಶಾ ಬಂದು. ಮಳೆ ಅಂದರೆ ಮಳೆ ಬರ್ತಾ ಇದೆ. ನಾನು ಮಳೆಲೇ ಕರೆದಿದ್ದೀನಿ. ಇಲ್ಲ ಮಳೆ ನಾವು ಬಂದಿದ್ಯೋ ಗೊತ್ತಿಲ್ಲ. ನಮ್ಮ ಗೊಂಬೆ ಬಂದಿದ್ದಾಳೆ, ನಮ್ಮ ಅನಿತಾ. ತುಂಬ ಜನ ಬಂದರು. ಅವ್ರ ಮುಖ ತೋರಿಸಲ್ಲ ಅಂತ ಹೇಳ್ಬಿಟ್ಟು ಹೋದ್ರು. ನಾವಿಷ್ಟು ಜನ ಇದ್ದೀವಿ ನೋಡಿ. ಬಂದಿರೋದು ಇವರೆಲ್ಲ ನನ್ನ ಮೀಟಪ್ಗೆ ಬಂದಿರೋದು. ಮಳೆ ಬಂದಿದೆ, ಅದಕ್ಕೆಲ್ಲ ಸೈಡಲ್ಲಿ ನಿಂತಿದ್ದಾರೆ. ಹೇಗಾಯಿತು ಏನು ಅಂತ ನಾನು ಹೇಳ್ತೀನಿ. ಇಲ್ಲಿ ಚಾನಲ್ ಇರೋರು ಬಂದಿದ್ದಾರೆ. ದಯವಿಟ್ಟು ನಾನು ಅವ್ರ ಚಾನಲ್ ಲಿಂಕೆಲ್ಲ ನಾನು ಕಮಿಟಿ ಪೋಸ್ಟಲ್ಲಿ ಹಾಕಿರ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಏನು ಹೇಳ್ತೀರಮ್ಮ ಮೀಟಪ್ದು? ಸುನೀತಾ ಸೂಪರ್ ಅಂತೆ ನೋಡಿ. ಮಳೆಲೇ ಬಂದಿದ್ದೀವಿ, ಸೂಪರ್ ಅಂತ ನೋಡ್ರಿ. ಪಾಪ ಚಿಲ್ಟಾರಿಗಳು ನೋಡ್ರಿ, ಮಳೆಯಲ್ಲಿ ಬೆಳಗ್ಗೆಯಿಂದ ನೋಡ್ರಿ.
ಅದಕ್ಕೆ ಬಂದಿದೀವಿ. ನಮ್ಮನ್ನು ನೋಡೇ ಇರ್ಲಿಲ್ವಂತೆ, ಹುಡ್ತಾಗಿಂದ ನೋಡಿರ್ಲಿಲ್ವಂತೆ. ಈಗ ಒಂದು 6 ತಿಂಗಳಿಂದ ನೋಡಿಲ್ಲ ಅಷ್ಟೇನೆ, ಹುಡ್ತಾಗಿಂದ ನೋಡಿಲ್ಲ ಅಂತ. ಬೆಸ್ಟ್ ಫ್ರೆಂಡು ಅವ್ರ ತಂಗಿ ಅವಳು. ನಾನು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೆಕ್ಸ್ಟ್ ಅವ್ರ ಅತ್ತೆ ಸೊಸೆದು ಒಂದು ವಿಡಿಯೋ ಮಾಡ್ತೀನಿ. ಈಗಿನ ಕಾಲದಲ್ಲೂ ಅತ್ತೆ ಸೊಸೆ 32 ವರ್ಷದಿಂದ ಒಂದೇ ಮನೇಲಿ ಕೂಡು ಕುಟುಂಬದಲ್ಲಿದ್ದಾರೆ ಅಂತ ಅಂದರೆ ಯಾಕಿದ್ದಾರೆ ಅಂತ ಅಂತೆ. ಅದನ್ನು ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ, ಇಷ್ಟರಲ್ಲೇ ಬರುತ್ತೆ ಆ ವಿಡಿಯೋ. ಕಾಯ್ತಾ ಇರಿ. ಮೈಸೂರು ಮೀಟಪ್ ಹೇಗಾಯಿತು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಇಲ್ಲಿ ನನ್ನ ಚಾನಲ್ ಯಾರ್ಯಾರು ಬಂದಿದ್ದಾರೆ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮಗೂ ಎಲ್ರಿಗೂ ಒಳ್ಳೇದಾಗಲಿ. ಅಲ್ಲ ಆಗಿದೆ. ಥ್ಯಾಂಕ್ ಯು ಮಾ, ಎಲ್ರಿಗೂ ಒಳ್ಳೇದಾಗಲಿ ನೋಡಿ. ಥ್ಯಾಂಕ್ ಯು ಮಾ. ಇವರೆಲ್ಲ ಏನು ಹೇಳ್ತಿದ್ದಾರೆ, ದಸರಾಗೂ ಇಷ್ಟು ಜನ ಬಂದಿರಲಿಲ್ವಂತೆ, ನನ್ನ ಮೀಟಪ್ಗೆ ಇಷ್ಟು ಜನ ನನ್ನ ಮೀಟಪ್ಗೋಸ್ಕರ ಇಷ್ಟು ಜನ ಬಂದಿರೋದು ಅಂತ ಹೇಳ್ತಿದ್ದಾರೆ ಎಲ್ಲರೂ. ನೋಡಿ ಕ್ಯೂ ನಿಂತಿದ್ದಾರೆ ನೋಡಿ, ಟಿಕೆಟ್ ತಗೊಳ್ತಾ ಇದ್ದಾರೆ. ಟಿಕೆಟ್ ತಗೊಂಡು ಲೈನಾಗಿ ಬಂದು ನೋಡ್ತಾನೆ. ಬೆಣ್ಣೆ ಹೋಗಿ ಕರ್ಗಲ್ಲ, ಇಬ್ಬರು ಬಿಸಿಲಿಲ್ಲ. ತುಂಬ ಚೆನ್ನಾಗಾಯ್ತು ಮೀಟಪ್ಪು. ಒಂದು 10 ಜನ ಬಂದ್ರೂ ತುಂಬ ಖುಷಿ ಆಯಿತು. ಅದರಲ್ಲೂ ವಿಶೇಷವಾದ ವ್ಯಕ್ತಿಗಳು ಬಂದಿದ್ದರು. ಚಾನಲ್ ಇರೋರು, ಚಾನಲ್ ಇಲ್ಲದೆ ಇರೋರೆಲ್ಲ ಬಂದಿದ್ದರು. ಮತ್ತು ನನ್ನ ಪ್ರಾಡಕ್ಟ್ ತೊಗೊಳ್ಳೋರು, ಅವ್ರದ್ದು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಅವರು ಮುಖ ತೋರ್ಸೋಕೆ ಒಪ್ಪಿಲ್ಲ. ಈ ಮೀಟಪ್ನ ಮೈಸೂರು ಮೀಟಪ್ಪು ತುಂಬ ಖುಷಿ ಆಯಿತು ನನಗಂತೂ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ಮೀಟಪ್ದು ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ನೀವು ಎಲ್ಲರೂ ಚಾನಲ್ ಇಲ್ದಿರೋರು ಇವ್ರದ್ದು ಎಲ್ರಿಗೂ ಸಪೋರ್ಟ್ ಮಾಡಬೇಕು ಕಣೆಮ್ಮ. ಈ ವಿಡಿಯೋನ ಇಲ್ಲಿಗೆ ಡೆಫಿನೆಟ್ಲಿ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಧನ್ಯವಾದಗಳು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಥ್ಯಾಂಕ್ ಯು. ಜೈ ಶ್ರೀರಾಮ್. ಜೈ ಜೈ.